ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಲವ್ ಒರಾಕಲ್ ಏನ್ ಹೇಳುತ್ತೆ ನಿಮ್ ಪಾರ್ಟ್ನರ್ ಮೆಸೇಜಸ್ ನೋಡುವ. ಓ, ಬರೀ ದೈಹಿಕ ವಿಚಾರಕ್ಕೋಸ್ಕರನೇ ಹಿಂಗೆಲ್ಲ ಆಡೋರ್ಗೆ ಏನ್ ಮಾಡೋದು ಗೊತ್ತಿಲ್ಲ. ಸೊ ಎಸ್, ದೈಹಿಕ ಸುಖಕ್ಕೋಸ್ಕರನೇ ಒಂದಷ್ಟು ವಿಚಾರಗಳು ಇದೆ ಇಲ್ಲಿ. ವಾಟ್ ಈಸ್ ಟ್ರೂತ್, ಏನ್ ಸತ್ಯ ಅನ್ನೋದು ತಿಳ್ಕೊಳ್ಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ. ಜೊತೆಗೆ ದಿಸ್ ಫೀಲಿಂಗ್ಸ್ ಆರ್ ಈಟಿಂಗ್ ಮೀ ಅಲೈವ್, ಜೀವಂತವಾಗಿ ತಿಂತಾ ಇದೆ. ಕೆಲವು ವಿಚಾರಗಳು ಸತ್ಯ ಗೊತ್ತಾಗದಿರೋ ಅವರಿಗೆ ಡೌಟ್ ಅಲ್ಲಿ ಇದ್ದಾರೆ. ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್, ನಿಮ್ಮ ಹೃದಯಕ್ಕೆ ಏನ್ ಚೆನ್ನಾಗಿ ಅನ್ಸುತ್ತೋ ಅದನ್ನ ಮಾತ್ರ ಮಾಡಿ ಅನ್ನುವಂಥದ್ದು ಇದೆ. ಚೈಲ್ಡ್ಹುಡ್ ಡ್ರಾಮಾ ಅಂತ ಬಂದಿದೆ. ಸೊ ಚಿಕ್ಕ ವಯಸ್ಸಿಂದ ಇರೋ ಡ್ರಾಮಾನ ಕಡಿಮೆ ಮಾಡ್ಕೊಳ್ಳಿ, ಚಿಕ್ಕ ವಯಸ್ಸಿಂದ ಇರುವಂಥ ಮಿಸ್ಟೇಕನ್ನು ಸರಿಪಡಿಸ್ಕೊಳ್ಳಿ, ಅಥವಾ ಒಂದು ಆ ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು. ರಾತ್ರಿ ತುಂಬ ಅಳ್ತಾ ಇದ್ದೀನಿ ಅಂತ ಹೇಳ್ತಿದೆ. ಐ ಕೆನಾಟ್ ಮೇಕ್ ಯು ಹ್ಯಾಪಿ, ನಾನು ನಿನ್ನನ್ನು ಸಂತೋಷವಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ಅಳ್ತಾರಂತೆ ರಾತ್ರಿ ಎಲ್ಲ. ಸೊ ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ದೆನ್ ಮೈ ಹಾರ್ಟ್. ಸೊ ನನ್ನ ಹೃದಯದ ಜೊತೆ, ನನ್ನ ಬುದ್ಧಿ ಜೊತೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ದ ಪ್ಯಾಷನ್ ಇಸ್ ಟೂ ಮಚ್, ಸೊ ತುಂಬ ಜಾಸ್ತಿ ಆಗಿದೆ ಅವ್ರಿಗೆ ಪ್ಯಾಷನ್ ಅನ್ನೋದು ಅಂತ ಕೂಡ ಹೇಳ್ತಿದ್ದಾರೆ. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್, ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌ ಕುಡ್ ಯು ಎವರ್ ಫರ್ಗಿವ್ ದ ಮೆಸ್ ಐ ಹ್ಯಾವ್ ಮೇಡ್. ಸೊ ಯಾವತ್ತೂ ನೀನು ಕ್ಷಮಿಸೋದಿಲ್ಲ, ನಾನು ಮಾಡಿರುವಂಥ ಸಮಸ್ಯೆಗಳನ್ನ ಹೇಗೆ ಕ್ಷಮಿಸ್ಲಿಕ್ಕೆ ಆಗತ್ತೆ ಅಂತ ಕೂಡ ಇದೆ. ಮೈ ಲೈಫ್ ಇಸ್ ಎ ಮೆಸ್ ರೈಟ್ ನೌ, ಈಗ ಸದ್ಯಕ್ಕೆ ನನ್ನ ಜೀವನ ಮೆಸ್ ಆಗಿದೆ, ತುಂಬ ಕೆಟ್ಟ ಹೋಗಿದೆ ಅಥವಾ ಎಲ್ಲ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಹೂ ಐ ಯೂಸ್ ಟು ಬಿ, ಯು ಡಿಸರ್ವ್ ಬೆಟರ್. ಸೊ ನಾನು ನಿನ್ನನ್ನು ಉಪಯೋಗಿಸ್ಕೊಂಡಿದ್ದು ತುಂಬ ಕೆಟ್ಟ ರೀತಿಯಲ್ಲಿ, ಆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಾರ್ದಾಗಿತ್ತು. ಸೊ ಹಾಗಾಗಿ ನನ್ನಿಂದ ನಿನ್ನ ಜೀವನ ಹಾಳಾಗಿದೆ. ತುಂಬ ಬೆಟರ್ ಪರ್ಸನ್ ನಿನ್ನ ಲೈಫಿಗೆ ಸಿಗ್ತಾರೆ, ಆ ಬೆಟರ್ ಪರ್ಸನ್ ಜೊತೆ ನೀನು ಚೆನ್ನಾಗಿರು ಅಂತ ಹೇಳ್ತಿದ್ದಾರೆ. ಸೊ ಐ ವಾಂಟ್ ಔಟ್ ಅಂತ ಹೇಳ್ತಿದ್ದಾರೆ, ನಾನು ಇದರಿಂದ ಹೊರಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಐ ವಾಸ್ ಹರ್ಟ್ ಬೈ ಯು, ನಿನ್ನಿಂದ ನನಗೆ ನೋವಾಗಿದೆ ಅಂತ ಹೇಳ್ತಿದ್ದಾರೆ. ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ. ಸೊ ಇವಾಗ ಮತ್ತೆ ವಾಪಸ್ ಹಿಂದೆ ಹೋಗಿ ಎಲ್ಲಾನು ಸರಿ ಮಾಡಬಹುದು ಅಂತ ಅಂದ್ರೆ ನಾನು ಬೇರೆ ರೀತಿಯಲ್ಲೇ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಬಿ ಡಿಫ್ರೆಂಟ್, ನಾನು ಎಲ್ರಿಗಿಂತ ವಿಭಿನ್ನವಾಗಿ ಇರ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ತಿದ್ದಾರೆ. ಡ್ರಗ್ಸ್ ಅಂಡ್ ಆಲ್ಕೋಹಾಲ್, ತುಂಬಾನೇ ಕುಳಿತದ ಚಟ ಅಥವಾ ದುರಭ್ಯಾಸಗಳಿಂದ ಹೀಗೆಲ್ಲ ಆಗೋಗಿದ್ದೀನಿ. ಚಿಕ್ಕ ವಯಸ್ಸಿಂದ ನಾನು ಹೀಗೆ ದುರಭ್ಯಾಸದಲ್ಲೇ ಬೆಳೆದಿದ್ದೀನಿ, ಅದರಲ್ಲೇ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಟಾಕ್ ಟು ಯು ರೈಟ್ ನೌ, ನಿನ್ ಜೊತೆ ನನ್ಗೀಗ ಮಾತಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಮೇಕ್ ಎ ಡಿಸಿಷನ್, ಸದ್ಯಕ್ಕೆ ನಾನು ಯಾವುದೇ ನಿರ್ಧಾರನ ತಗೊಳ್ಳೋದಕ್ಕಾಗೋದಿಲ್ಲ ಅನ್ನೋದು ಇದೆ. ಯು ವೇರ್ ರೈಟ್, ಸೊ ನೀವು ಸರಿ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಜೊತೆಗೆ ವಿಲ್ ಯು ಲೀವ್ ಮೀ ಲೈಕ್ ದಿಸ್ ಅದರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವ್ರ ಥರನೇ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಿದ್ದಾರೆ. ಎಕ್ಸ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ಮೇ ಬಿ ಪೇನ್ಫುಲ್ ಮೆಮೊರೀಸ್, ಸೊ ಅದು ಏನು ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತು ಅದು ಅವ್ರಿಗೆ ತುಂಬ ನೆನಪು ಕಾಡ್ತಿದೆ ಅಂತ ಹೇಳ್ತಿದ್ದಾರೆ. ಐ ಕೆನಾಟ್ ಹ್ಯಾಂಡಲ್ ಯುವರ್ ಲವ್, ನಿನ್ನ ಪ್ರೀತಿನ ನಾನು ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಐ ಆಮ್ ಅಫ್ರೈಡ್ ಟು ಲೂಸ್ ಯು, ನಿನ್ನನ್ನು ಕಳ್ಕೊಳ್ತೀನಿ ಅನ್ನುವಂಥ ಭಯದಲ್ಲಿ ಇದ್ದೀನಿ. ಇಟ್ ಈಸ್ ಡಾರ್ಕ್ ವಿತ್ ಔಟ್ ಯು, ನೀನು ಇಲ್ದಿರೋ ಜೀವನ ಬರೀ ಕತ್ತಲೆ ಅಂತ ಹೇಳ್ತಿದ್ದಾರೆ. ದೇ ಹ್ಯಾವ್ ಹರ್ಟ್ ಮೀ, ಅವರೆಲ್ಲ ನನಗೆ ನೋವು ಮಾಡಿದ್ದಾರೆ. ಯು ಆರ್ ಸೋ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅರೌಂಡ್ ಮೀ, ಎಲ್ಲರಿಗಿಂತ ವಿಭಿನ್ನ ನೀನು. ಐ ಫೀಲ್ ಲೋನ್ಲಿ, ನಾನು ಒಂಟಿ ಅಂತ ಅನ್ನಿಸ್ತಾ ಇದೆ. ಐ ಆಮ್ ಓಕೆ, ನಿನ್ನ ಪ್ರೀತಿ ನೀನು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಬಟ್ ನಿನ್ನ ಡ್ರಾಮಾ ನನಗೆ ಸಾಕಾಗಿದೆ ಅಂತ ಕೂಡ ಹೇಳ್ತಿದ್ದಾರೆ.
ಈಗ ಇಲ್ಲಿ 5 ಕಾರ್ಡ್ ಇಡ್ತೀನಿ. 5 ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಏನ್ ಬರುತ್ತೆ ಮೆಸೇಜಸ್ ನೋಡುವ. ಓಕೆ, ಬಾಟಮ್ ಆಫ್ ದಿ ಡೆಕ್, ವೈ ಡು ಐ ಫೀಲ್ ದಿಸ್ ವೇ ಅಂತ ಇದೆ. ಸೊ ನಿನ್ನನ್ನ ಬಿಡಕ್ಕಾಗಲ್ಲ, ನಾನು ಬಿಟ್ಕೊಡೋದಕ್ಕಾಗೋದಿಲ್ಲ. ಸೊ ಯಾಕೆ ನಂಗೆ ಈ ತರ ಫೀಲಿಂಗ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ 1 2 3 4 5. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಯುವರ್ ಸೆಲ್ಫ್. ನಿನ್ನನ್ನು ಬಿಟ್ಬಿಟ್ಟಿದ್ದೀನಿ, ನಿಂಗೆ ಏನ್ ಬೇಕೋ ಅದನ್ನ ನೀನು ಹುಡುಕೋ ಅಂತ. ಎರಡನೇದು ಇಟ್ಸ್ ಆಲ್ ಟೂ ಮಚ್. ಸೊ ತುಂಬಾ ಜಾಸ್ತಿ ಆಯ್ತು, ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. ಮೂರನೇದು ಯು ಆರ್ ಟೂ ನೈಸ್ಡ್, ಐ ಡೋಂಟ್ ಡಿಸರ್ವ್ ಯುವರ್ ಕೈಂಡ್ನೆಸ್. ನೀನು ತುಂಬಾ ಒಳ್ಳೆಯವರು, ಸೊ ನಿಮ್ಮ ಒಳ್ಳೆತನನ ನಾನು ಡಿಸರ್ವ್ ಮಾಡೋದಿಲ್ಲ, ನನ್ಗೆ ಆ ಯೋಗ್ಯತೆ ಇಲ್ಲ, ಹಾಗಾಗಿ ನಾನು ನಿನ್ನಿಂದ ದೂರ ಉಳಿತೀನಿ. ನಿನ್ನನ್ನು ಪ್ರೀತಿಸೋ ಅಂತ ಅಥವಾ ನಿನ್ನನ್ನು ಪಡ್ಕೊಳ್ಳೋ ಅಂತ ಯೋಗ್ಯತೆ ನಂಗಿಲ್ಲ ಅಂತ ಹೇಳ್ತಿದ್ದಾರೆ. ನಾಲ್ಕನೇದು ವೈ ಇಟ್ ಈಸ್ ದಟ್ ಯು ಲವ್ ಮೀ. ಯಾಕೆ ನೀನ್ ನನ್ನನ್ನ ಪ್ರೀತಿ ಮಾಡ್ದೆ ಅಂತ ಕೇಳ್ತಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಸ್, ಇದಿಷ್ಟು ನಿಮ್ಮ ಪ್ರೇಮಿಯಿಂದ ನಿಮ್ಗೆ ಬಂದಂಥ ಮೆಸೇಜಸ್. ಸೊ ಸಪ್ರೇಷನ್ ಅಲ್ಲಿ ಇರೋರು ಆದಷ್ಟು ಬೇಗ ರಿಯೂನಿಯನ್ ಆಗೇ ಆಗ್ತೀರಾ ಅನ್ನುವಂಥ ಭರವಸೆ ಇದೆ. ಬಟ್ ರೈಟ್ ಪರ್ಸನ್ ಜೊತೆ ಆಗಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೆ ಗೆಟ್ ಔಟ್. ಓಕೆ, ಸೊ ಟೇಕ್ ಕೇರ್. ನಿಮ್ಮ ಜೀವನ ನಿಮಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಅಪ್ಪ ಅಮ್ಮ ಸಾಕಿ ಬೆಳೆಸಿ ನಿಮ್ಮದೇ ಆದ ವ್ಯಕ್ತಿತ್ವನ ನೀವು ಕಂಡುಕೊಂಡು ಇಷ್ಟು ವರ್ಷ ನಿಮಗೋಸ್ಕರ ಹಣ ಸುರಿದು, ಬುದ್ಧಿ ಸುರಿದು, ಟೈಮ್ ಕೊಟ್ಟು ಎಲ್ಲ ಸಂಪಾದನೆ ಮಾಡಿ 1 ವರ್ಷ 2 ವರ್ಷದ ಪ್ರೀತಿಗೋಸ್ಕರ ಇಡೀ ಜೀವನನ ನರಕ ಮಾಡಿಕೊಂಡು ಇನ್ನೊಬ್ರು ಜೀವನನೂ ನರಕ ಮಾಡಿ, ಥಿಂಕ್ ಯುವರ್ ಸೆಲ್ಫ್ ವಾಟ್ ಈಸ್ ಬೆಟರ್ ಫಾರ್ ಯು. ಓಕೆ, ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.